ಹಲೋ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾಳ ದಿನದ ಮೇಲೆ ವಿಡಿಯೋ ಮಾಡಕತ್ತೀನಿ, ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಚಕ್ಲಿ ತಿನ್ನಕತ್ತೀನಿ ನೋಡ್ರಿ. ಅಮ್ಮನ ಮನೆಗೆ ಬಂದೀನಿ. ಇವತ್ತು ಬೆಳಿಗ್ಗೆ ಬಂದೆ. ಹಂಗೆ ಯಾವ ಸುಮ್ಮ ಬಾಯಾಸಕ್ಕೆ ಬರ್ತೈತೆ ಕಟ್ಕೊಂಡೆ, ಎಲ್ಲಿ ತಿಲ್ಲೇ ಇಲ್ಲ. ಓಕೆ ಸ್ನೇಹಿತರೆ, ಅಮ್ಮ ಇಡ್ಲಿ ಮಾಡ್ಯಾವ, ಮಗಳು ಬರ್ತಾ ಅಂತೇಳಿ ಎಲ್ಲಿ ನಾಷ್ಟ ಮಾಡಿಬಿಟ್ರೆ ಸೀದಾ ಬಂದ್ಬಿಟ್ರಿ ಇಲ್ಲಿಗೆ. ಅಂದರು ಬೆಳಗ್ಗೆ 6 ಗಂಟೆಗೆ ಇಲ್ಲೇ ಇದೀವಿ ನೋಡಿರಿ. ತಮ್ಮನ ಐತಿ, ತವ್ರ ಮನೆಯಿಂದ ಚಕ್ಲಿ ಅದೆಲ್ಲ ಮಾಡ್ಕೊಂಬಂದ. ಇದು ರವಾದ ಉಂಡೆ ಐತಿ, ರವೆ ಉಂಡೆ. ಆಮೇಲೆ ಅವಲಕ್ಕಿ ಅದು ಮಾಡ್ಕೊಂಬಂದಾಳ. ಅದಕ್ಕೆ ತಿನ್ನವ ನಿನ್ನ ಮಗಳು ತಂದ ಅಂತ ಕೊಟ್ಲು. ತಿನ್ಕೋತ ಕೂತ್ ನೋಡ್ರಿ. ಹಂಗೆ ಆಮೇಲೆ ನೋಡಿ ಇಡ್ಲಿ ರೆಡಿ ಆಗ್ಯಾವ. ಎಲ್ಲರೂ ಕುಂತ್ಕೊಂಡು ಇವಾಗ ಟಿಫಿನ್ ಮಾಡ್ಬೇಕು ನೋಡ್ರಿ. ಸಾರಿ ಸ್ನೇಹಿತರೆ, ತುಂಬ ಜನ ವೇಟ್ ಮಾಡ್ತಾಯಿದ್ರಿ, ಯಾಕೋ ವಿಡಿಯೋ ಹಾಕಿಲ್ಲ ಅಕ್ಕ ಅಂತಿದ್ರಿ. ಹಾಗಾಗಿ ಹಾಕೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಬಿಜಿ ಆಗಿಬಿಟ್ಟಿದ್ದೀನಿ ನಾನು ಕೂಡ. ಯಾಕೆ ಏನು ಎತ್ತ ಅಂತ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅಂತ. ಹಿಂಗಾಗಿ ಹೌದು. ಹಾಯ್ ಹಲೋ ಫ್ರೆಂಡ್ಸ್, ನಾನು ಫ್ರೆಶ್ ಅಪ್ ಇವತ್ತು ಒಂದು ಸರ್ಪ್ರೈಸ್ ಆಗಿ ಸ್ಪೆಷಲ್ ರೆಸಿಪಿ ತಗೊಂಡ್ ಬರ್ತಾ ಇದೀವಿ. ನೋಡಿ, ಎಂಜಾಯ್ ಮಾಡ್ಕೊಳ್ಳಿ, ತಿನ್ನಿ. ಆಮೇಲೆ ಮಾಡಿದ ಮೇಲೆ ಹೇಳಕತ್ತೀಗಂತ ತಮ್ಮ ಬಂದಾರಿ. ನಾ ಬರ್ತೀನಿ ಅಂದದಕ್ಕೆ ತಮ್ಮ ಡ್ಯೂಟಿ ಮೇಲೆ ಹೊಸಪೇಟೆ ಇದ್ದ. ನಾ ಬರ್ತೀನಿ ಅಂದಕ್ಕೆ ಅವನು ರಜೆ ಮಾಡಿಕೊಂಡು ತಮ್ಮ ಬಂದಾನ. ಆಮೇಲೆ ತಂಗಿನೂ ಬರಾಕತ್ತಾಳ. ಹೆಂಗೆ ನೋಡ್ರಿ ನಮ್ಮ ಕರಳು ಬೆಳೆ ಸಂಬಂಧ. 2 ತಿಂಗಳಾಯ್ತು ನಾನು ಎಲ್ಲರಿಂದ ದೂರ ಇದ್ದೆ. ಈಗ ನಾ ತಮ್ಮನ ಬರ್ಡೇ ಐತಿ. 18 ವರ್ಷದ ಬಾಯ್, 18ನೇ ವರ್ಷದ ಬಾಯ್, 18ನೇ ವರ್ಷದ ಈಸದ 18 ವರ್ಷದ ಬರ್ತ್ಡೇ ಮಾಡ್ದೈತಿ ತಮ್ಮಂದು. ಹೀಗಾಗಿ ಎಲ್ಲರೂ ಕೂಡಿ ಸೆಲೆಬ್ರೇಟ್ ಮಾಡ್ತೀವಿ. ಸಂಜೆ ಟೈಮಲ್ಲಿ ವಿಡಿಯೋ ತೋರ್ತೀನಿ. ಇಲ್ಲಿ ಬಂದಂದ್ರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ, ಎಲ್ಲರೂ ಸೇರಿರ್ತೀವಿ, ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಎಲ್ಲರೂ. ಹೀಗಾಗಿ ಓಕೆ ಸ್ನೇಹಿತರೆ, ಹೋಗ್ತಾ ವಿಡಿಯೋ ತೊಗೊತೀನಿ. ನನ್ನ ಲೈಫ್ ಒಂಥರ ಬೇರೆ ನಡೆದೈತಿ ಇವಾಗ. ಆಮೇಲೆ ಹೇಳ್ತೀನಿ ನಿಮ್ಗೆ ಅದನ್ನೆಲ್ಲ ಏನು ಅಂತ ಹೇಳ್ಬಿಟ್ಟು. ತುಂಬ ಜನ ಕೇಳ್ತಾಯಿದ್ರಿ, ಎಲ್ಲಿದ್ರಕ್ಕ ವಿಡಿಯೋ ಹಾಕಿಲ್ಲ ಯಾಕಕ್ಕ ಅಂತ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಹೇಳ್ತೀನಿ ಖಂಡಿತವಾಗ್ಲೂ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ. ಎಲ್ಲರೂ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರು ಇದ್ದೀರಾ ಇದರಲ್ಲಿ, ಎಲ್ಲ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಬೇಕಷ್ಟೇ ಅದಕ್ಕೆ. ಓಕೆ, ಎಲ್ಲರೂ ಸೇರಿಬಿಟ್ಟು ಟಿಫಿನ್ ಮಾಡ್ತೀವಿ. ಬಾರೋ ವೀರೇಶ, ಜಾಕ ಮಾಡ್ಬಾ. ಜಲ್ದಿ ಟಿಫಿನ್ ಮಾಡೋಣ ಬಾ. ಟಿಫಿನ್ ಮಾಡಿ ಮತ್ತೆ ಸಿಗ್ತೀನಿ ರೀ. ಕ್ಷಮೆ ಇರಲಿ ದಯವಿಟ್ಟು ಸ್ನೇಹಿತರೆ. ವಿಡಿಯೋ ತೊಗೊಂಡಿಲ್ಲ, 2 ತಿಂಗಳಾಯ್ತು ನಾನು ವೀಡಿಯೋನೇ ಮಾಡಿಲ್ಲ. ಫೇಸ್ ಟು ಫೇಸ್ ವಿಡಿಯೋ ಮಾಡೇ ಇಲ್ಲ. 2 ತಿಂಗಳ ಮೇಲೆ ಆಯ್ತು ಅನ್ಕೊತೀನಿ. ಹೀಗಾಗಿ ಇನ್ಮೇಲಿಂದ ವಿಡಿಯೋ ಬರ್ತಾವೆ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ. ಬರ್ರಿ ಇವಾಗ ಟಿಫಿನ್ ಮಾಡೋಣ ಅಂತ. ಇಡ್ಲಿ ಎಲ್ಲರೂ ಅಕ್ಕ ತಮ್ಮ ಕೂಡಿ ಒಂದು ತಂದು ಇಡಾಕತ್ತಾರ. ಎಲ್ಲರೂ ಇಲ್ಲಿ ಹಾಲು ಕುಂತ್ಕೊಂಡು ತಿನ್ನೋದು. ಇವಾಗೆಲ್ಲ ಈ ಕಡೆ ಸೋಫಾ ಸೆಟ್ ಅದೆಲ್ಲ ಹಾಕ್ಯಾರಲ್ಲ, ಜಾಗ ಹತ್ತಿ ಅನ್ಸಕೈತಿ. ದೊಡ್ಡದೈತಿ ರೀ ಹಾಲು. ಇದು ಸೈಜ್ ಏನೈತಿ ವೀರೇಶ? ಹಾಲು ಸೈಜ್ ನಮ್ಮ ಶೂ ಗೊತ್ತು. ದೊಡ್ಡದೈತಿ. ಇಡು, ಸೈಡ್ಗೆ ಇಡು. ಕುಂಬಾರ ಗುಂಡಯ್ಯ ಹಚ್ಕೋತಾನಪ್ಪ ದಿನ. ಯಾಕಪ್ಪ ಇವತ್ತು ಯಾಕ್ಬಿಟ್ಟು?
ಬರ್ರಿ ಕುಂದ್ರಿ ತೋರಿ ತಾಟಗಳು ತಗೋರಿ ಹಾಕಿ ಹಚ್ಕೊಡು ಬಾರಪ್ಪ ಏ ಶಿವ ಎಲ್ಲಿ ಮಾಡ್ಯಾನ ಏನಲ್ಲೇ ಸ್ವಲ್ಪರ ಕರ್ದೆ ಅಲ್ಲೇ ನನಗೆ ಏನ ಬರೋಕೆ ಮುಂಚೆ ಮಾಡಿಬಿಟ್ಟಿದ್ದೇನೆ ಬಕ್ಕ ಹಾಂ ಕರ್ದೆ ಸ್ವಲ್ಪರೇ ನೋಡ್ರಿ ಎಂಥ ಇದದ ನೋಡ್ರಿ ಇವ ಹಾಂ ನಮಗೆ ಜರನ ಕರಿಲಾರ್ದೆ ತಿಂದನಂತ ಈ ಕಡೆ ಅಂದ್ರೆ ಕೊಡ್ಲಾಕಿದಾತ ಗುಂಡೆ ಇನ್ನೊಂದೆರಡು ಪ್ಲೇಟ್ ಬೇಕು ತರಲೆ ಅದು ತರ್ತಂದು ಕುದ್ರು ಅದಾಗಲಂತೂ ಏನು ಆತಾವತ್ತು ಆಗಲ್ಲ ಈಗ ಇನ್ನೂ ಎರಡು ಅದಾವೆ ಇನ್ನು ಅಲ್ಲೇ ಒಂದು ಐತಿ ಪುಟ್ಟಿ ಸ್ವಲ್ಪ ವಾಟರ್ ಇಡ್ತಾರಲ್ಲ ಪ್ಲಾಸ್ಟಿಕ್ ನಡೀತೈತಿ ಹುಟ್ಟಿ ಬೆಳೆದ ಮನೆಗೆ ನಾವೇ ಅತಿಥಿಗಳಾಗಿ ಬರ್ಬೇಕು ಈ ಸದ್ದ ಸುಮ್ಮನೆ ಹೇಳಿಲ್ಲ ಕೊಟ್ಟೆಣ ಕೊರಗಂತೆ ನೋಡ್ರಿ ಈಗ ಅತಿಥಿಗಳಾಗಿ ಬಂದಿದ್ದೀವಿ ನಾವು ಈ ಸದ್ದ ಆದ್ರೆ ಮದುವೆ ಆದ ಬಳಕ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಆಡಿ ಹೋದಂಥವ್ರು ಈ ಸದ್ದ ತವ್ರ ಮನೆ ಬರ್ಬೇಕಾದ್ರೆ ಅತಿಥಿಯಾಗಿ ಬರ್ಬೇಕು ಹಂಗೈತಪ್ಪ ಅತಿಥಿ ಬರ್ರಿ ಟಿಫಿನ್ ಮಾಡೋಣ ದೊಡ್ಡದೊಂದು ಬೋಗಣೆಗೆ ಹಾಕಿ ಕೊಟ್ರೆ ನನಗೆ ದೊಡ್ಡದೊಂದು ಬೋಗಣೆ ಸಾಂಬಾರು ಹಾಕಿ ಕೊಟ್ರೆ ಅಂದ್ರೆ ಈ ಲೆಕ್ಕಕ್ಕೆ ನಾವು ಅಳಗೊಂಡಿಗೆರ ಅಂತಂದ್ರೆ ಅದಕ್ಕೆ ಗೊತ್ತೈತದ ಹೆಸರು ಓಕೆ ಸ್ನೇಹಿತರೆ ಬರ್ರಿ ಟಿಫಿನ್ ಮಾಡೋಣ ಹೆಂಗಾಗಿತ್ತಪ್ಪ ಬನ್ನಿ ಫ್ರೆಂಡ್ಸ್ ಬೆಳಗಿನ ಅಲ್ಪೋಪಹಾರ ಸ್ವೀಕರಿಸೋಣ ಅವನಿಗೆ ಏನ್ರಿ ಕೇಳಿದ್ ಹ್ಞೂ ಆಯ್ತು ತರಿ ತೆಳ ಕೆಟ್ಟ ಮ್ಯಾಗ ಕೆತ್ತದೇ ಇಲ್ಲವ ಕೈಗೆ ಬಾಯಿಗೆ ಜಗಳ ನಡೆದಿರ್ಬೇಕಾದ್ರೆ ಏನ್ ಜಗಳ ನಡಿಲಿ ಬಿಡ್ಲಿ ಮಾತಾಡಲ್ಲವ ಒಳ್ಳೆ ಬರ್ರಿ ನಮ್ಮ ಇಟ್ಟು ತಿಂತಾಳೆ ಇಟ್ಟಿಟ್ಟು ಎದ್ದು ಒಳಗೆ ಹೋಗ್ತಾ ಇಂದ್ರಾಡಿ ಇಟ್ಟು ನಡೀತಿದ್ದಿಲ್ಲ ನೀವ ತಿಂತ ಬಳಕ ಇಲ್ಲ ನಮ್ಮ ಜಲ್ದಿನೇ ಆಗ್ಬೇಕು ನಮ್ಮ ಅವ್ಗ ಎಲ್ಲ ಜಲ್ದಿ ಆಗ್ಬೇಕು ನಾ ಹಿಂದಿಗೆ ಹೋಗಮ್ಮಪ್ಪ ಅಂದಿನಿ ಚಮಚ ತಗೋ ಒಂದು ನಾಷ್ಟ ಮಾಡಿ ಅದನ್ನೇ ಮಾಡಮ್ಮ ಇವಾಗ ಸಾರು ಮಸ್ತ್ ಚಂದಾಗ ನಿನಗೆ ಹಚ್ಬೇಕಂದಿದ್ದೆ ನಿನಗೆ ಸಾರು ಒಂದು ಭಾಳ ದಿನ ಇತ್ತು ಮಸ್ತ್ ಇದನ್ನು ಚಂದಾಗ ಆದ್ರೆ ಆತಿದ್ದಿಲ್ಲ ನಾನು ಮಾಡೋದೀಗ ಎತ್ತಿಗಟ್ಟೆ ನೀನೇ ಮಾಡೋವ ಚಂದ ಮಾಡ್ಯ ಚಲೋ ಲೈನಾಪುರದಾಗಾದ್ರೂ ಇಡ್ಲಿ ಮಾಡಿದ್ರ ಬೇಗ ಮಾಡಕ್ಕೆ ಹಚ್ತಾರಲ್ಲ ಮೈತ್ರಕ್ಕೆ ಹಚ್ತಾರ ಸಾಂಬಾರು ಮಾಡಕ್ಕೆ ನಮ್ಮ ಸಾಂಬಾರೇ ಮಾಡಕ್ಕೆ ಬರಲ್ಲ ಇಡ್ಲಿಯಾಗಾದ್ರೆ ನೀವೇ ಸಾಂಬಾರು ಮಾಡ್ರಿ ತಂದು ನಾನು ಇಡ್ಲಿ ಮಾಡಿದ್ರು ಅವ್ರು ಮೈತ್ರಕ್ಕನೇ ಸಾಂಬಾರು ಮಾಡಿದ್ದು ಅದು ನಮಗೆ ಹೆಣ್ಣು ಮಕ್ಕಳಿಗೆ ಬರೆದು ಕೊಟ್ಟದು ತವ್ರ ಮನ್ಯಾಗ ಫಿಕ್ಸ್ ಮಾಡ್ರಿ ಅಂತೇಳಿ ಕೈ ರುಚಿ ಅದು ಕೈ ರುಚಿ ಎಷ್ಟು ಹದ ಮಾಡ್ತೀವಿ ಎಲ್ಲ ನಿಮ್ಮ ಕೈ ಕಲ್ತೋಗಿವಿ ನಿಮ್ಮ ರುಚಿ ಆಗಲ್ಲ ಅವ್ರ ಕೈ ರುಚಿ ಅವ್ರು ಹೆಚ್ಚು ಹಾಕೋ ಇದ್ರ ಮೇಲೆ ಡಿಪೆಂಡ್ ಇರ್ತೈತೆ
ಪುಂಡ್ಯಪ್ಪದ ಬ್ಯಾಳಿ ಸಾರ ಅಕ್ಕನ ರುಚಿ. ಅಲ್ಲ ಒಂದ್ರಾಗ ಮನೆ ಕೆಲಸ ಮಾಡೋರಪ್ಪ ನಾವು. ಮೆಣಸಿ ಗಿಡ ಟೊಮೆಟೊ ಗಿಡ ಬದ್ನಿ ಗಿಡ ಮಾತಾಡ್ಸ್ಬಾರ್ದ ನೀರ್ ಹಾಕಕ್ ಕೊರ್ಬೇಕು ನೀರ. ತಂಗಿ ಬಂದಾಡ್ರಿ ಈಗ ತಂಗಿ ಮಗ ಇವಾಗ ನಮ್ದು ಫುಲ್ ಆಯ್ತು ನೋಡ್ರಿ. ಆದ್ರೆ ಇನ್ನ ಇಬ್ರು ಬೇಕಿದ್ರಾಗ ಬೇಕು ನನ್ ಬರ್ಬೇಕು ಹಂಗೆ ಬಾ ಮುಂತ ಹಂಗೆ ನಮ್ಮ ಇನ್ನೊಬ್ರು ಮಿಸ್ ಆಗಿದ್ದಾರೆ, ನಮ್ಮ ಸೀನಿಯರ್ ಅಪ್ಪ ಸಮಾಧಾನ ಗಪ್ಪು ಸೀನಿಯರ್ ಭಾಳ ಮಿಸ್ ಆಗತ್ತ. ನಮ್ಮ ಸೀನಿಯರ್ ಅವರಲ್ಲಿ ಕ್ರೂಸ್ ಅಲ್ಲಿ ಬಿಟ್ಬಿಟ್ಟು ಎಂಜಾಯ್ ಮಾಡ್ತಾ ಇದಾರೆ. ಹಂಗೆ ಸಾಕ್ತಾರ್ರೆ. ನೀವು ಇಡ್ಲಿ ತಿನ್ಬೇಕು. ಇಡ್ಲಿ ತಿಂತೀನಿ, ನೀವು ತಿಂದ್ಬೇಕು. ಇಡ್ಲಿ ತಿಂತೀನಿ ಇದು ತಿನ್ಬೇಕು, ಇಡ್ಲಿ ಇಳಿಯಲ್ಲ, ಎಲ್ಲ ಇರುತ್ತೆ. ನೀರು ಕುಡ್ಸುತ್ತಾ. ಬಾಯ್ಲಿ ಸರಿ ಇರ್ಲಿ ತಗೊಂಡು ಏನ್ ಹಾಡ್ಲೆ ಅಲ್ಲೇ ಜಂಪಳ್ಳೆ ಕಲಂತಿಗೆ ಅಮ್ಮ ಅಂಜನಾದೇವಿ ಆಗ್ರಿ. ಯಾಂಜನ ದೇವಿಯಾಗಮ್ಮ ಯಪ್ಪ ಇಡೀ ಅನಿತ ದೇವಿಯಾಗ ರಾವಣ ಹೋಗ್ಬೇಕಂತ ಯಾಕೆ ನಮ್ಮ ಮತ್ತೆ ಕನ್ಯಾ ನೋಡಿ ಮಾಡಕ್ ಸಿಗಲ್ಲ ನೌಕರಿ ಮಾಡ್ತಾರೆ ಎಲ್ಲ ಒಟ್ಟು ಒಟ್ಟು ತೆಗಿಯ ಏನ ಇದು ಇರ್ಕೊಂಡು ನೋಡಿ ಹೆಣ್ಣು ಅಂದ್ಕೊಂಡೆ ಅದೇನವ ಇವತ್ತ ನಾಳೆ ಪಿಂಡ ಬಿಡಿಸ್ಕೊಂಡು ಹಂಗವನ ನೀವು ನೋಡ್ಬೇಕು. ಗುಂಡೆ ಬರ್ಲ ಗುಂಡೆ ಹಂಗೆ ಅಮ್ಮನ ಬಗ್ಲ ಬಾಯಪ್ಪ. ಈಗ ಅಮ್ಮನ ಬಗ್ಲ ಜಾಗ ಅಲ್ಲಿ ಖಾಲಿ ಇತ್ತು ನಿಮ್ಮ ತಳಗೆ ಕೊಂಡ್ರಾಗ ಎಲ್ಲ ನೋಡ್ರಿ ನಮ್ಮ ಗುಂಡೆ. ನಿನ್ನ ಹೆಸರೇಮ್ಮ? ಶರತ್. ಶಿವರಾತ್ರಿ ಅವನ ಹೆಸರು. ನಾವು ಗುಂಡೆ ಅಂತೀವಿ ಅವನಿಗೆ. ರಾವದುಂಡು ತಿಂತೀನಿ ರಾವದುಂಡು ಹೊಲ ಚಟ್ನಿ ಕೂತ್ಕೊಂತೀನಿ. ಕರೆ ಎಲ್ಲರಿ ಹೆಂಗೆ ಬರೀ ತಿನ್ನಮ್ಮಂತೇಳಿ ಬರ್ರಿ ಅವಲಕ್ಕಿ ಚೋಡ ಅವಲಕ್ಕಿ ಚೋಡ ಚಕ್ಲಿ ರವದ ಉಂಡಿನೂ ಅದಾವ. ಯಾರು ತೊಗೊಂಡ್ಲಿನ ತೋರ್ಸು. ಇನ್ನೊಂದು ಕೊಡ್ರಿ. ಅಲ್ಲೊಂದು ಬಾಲೆ ಬಂದು ಕುಂತದಲ್ಲ ಒಂದು ಮಾತು ಬರದ ಮೌನ. ತಿಂತೇನಪ್ಪ? ತಿನ್ನಲ್ಲ ಅವ. ಬೆಳಿಗ್ಗೆ ಎಲ್ಲರಿಗಿನ ಮೊದಲು ಟಿಫಿನ್ ಮಾಡ್ಕೆ ಯಾಕ ಟಿಫಿನ್ ಮಾಡಂಬ ಅದು ಕರ್ದಿಲ್ಲ ಒಂದು ಮಾತ ಹಾಕಿದ್ರಾಗ ಹೆಂಗಾಗ್ಯಾವಲೆ 3 ಮಂದಿ ಮಿಷಿ ಹೆಂಗಾಗ್ಯಾವ? ಚಲೋ ಆಗ್ಯಾವಲ್ಲ. ಒಂದು ದೊಡ್ಡ ಮಾಡಿ ಕಟ್ಟಿದ್ದು ನಮ್ಮ ನೀವು